ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘಾಸ್ ಕಿಚನ್ ಟಿಪ್ಸ್. ಫ್ರೆಂಡ್ಸ್, ನಾವಿರುವ ದೇಶ ಭಾರತ ದೇಶದಲ್ಲಂತೂ ಔಷಧಿ ಗುಣಗಳುಳ್ಳ ಗಿಡಗಳು ಅತಿ ಹೆಚ್ಚಾಗಿ ಬೆಳೆಯುತ್ತೆ. ಎಷ್ಟೋ ಸಲ ನಮ್ಮ ಮನೆ ಮುಂದೆ ಬೆಳೆದ್ರೂ ಅದರ ಮಹತ್ವ ನಮಗೆ ತಿಳಿದೇ ಇರಲ್ಲ. ಅದೇ ಥರದ ಈ ಅತಿ ಹೆಚ್ಚು ಔಷಧಿ ಗುಣಗಳುಳ್ಳ ಅಮೃತದ ಗಿಡ ಅಂತಲೇ ಹೇಳ್ಬೋದು ಈ ದೊಡ್ಡಪತ್ರೆ ಸೊಪ್ಪು. ನಿಮ್ಮ ಮನೆಯಲ್ಲೂ ನೀವು ಬೆಳೆದಿರಬಹುದು. ಹಳ್ಳಿಗಳಲ್ಲಂತೂ ಇದನ್ನು ನಾವು ಅತಿ ಹೆಚ್ಚಾಗಿ ಕಾಣ್ಬೋದು. ದೊಡ್ಡಪತ್ರೆ ಸೊಪ್ಪನ್ನ ಔಷಧಿಗಳ ಭಂಡಾರ ಅಂತಲೇ ಹೇಳ್ಬೋದು. ಹಳ್ಳಿಗಳಲ್ಲಿ ಇದರ ಮಹತ್ವ ಗೊತ್ತಿದ್ದು ಹೆಚ್ಚಾಗಿ ಬೆಳೆದ್ರು ನಗರವಾಸಿಗಳು ಕೂಡ ಈಗ ಅದ್ರ ಬಗ್ಗೆ ಯೂಟ್ಯೂಬಲ್ಲಿ ಎಲ್ಲ ಕಡೆ ತಿಳ್ಕೊಂಡು ಅವರ ಮನೆಯಲ್ಲಿ ಅಲ್ಪ ಜಾಗದಲ್ಲೇ ಒಂದು ಹೂಕುಂಡದಲ್ಲೇ ಈ ಗಿಡವನ್ನು ಬೆಳೆಸಿ ಅದರ ಉಪಯೋಗಗಳನ್ನು ಪಡೆದುಕೊಳ್ತಾರೆ. ಇದನ್ನು ಇಂಗ್ಲೀಷಲ್ಲಿ ಇಂಡಿಯನ್ ಬೋರೇಜ್ ಅಂತ ಕರೀತಾರೆ. ಈ ಗಿಡ ಮನೆಯಲ್ಲಿದ್ದರೆ ಈ ಕೆಳಗಿನ ಔಷಧಿ ಗುಣಗಳನ್ನ ನಾವು ಪಡಿಬಹುದು. ಮಕ್ಕಳಲ್ಲಿ ಅಥವಾ ಶೀತದ ಕಾಲದಲ್ಲಿ ಅತಿ ಹೆಚ್ಚಾಗಿ ನಾವು ಬಳಲೋ ಸಮಸ್ಯೆ ಅಂದರೆ ಕೆಮ್ಮು, ಶೀತ, ಗಂಟಲು ನೋವು. ಇವುಗಳು ದೊಡ್ಡಪತ್ರೆ ಎಲೆಯಿಂದ ನಿವಾರಣೆ ಆಗುತ್ತೆ. ಹಾಗೆ ಏನೇ ಅಜೀರ್ಣದ ಸಮಸ್ಯೆ ಇದ್ದರೂ ನಿವಾರಣೆ ಆಗಿ ಇದನ್ನು ಮನೆಮದ್ದಾಗಿ ನಾವು ಬಳಸ್ಬೋದು. ಇದರ ರಸ ಕುಡಿದರೆ ಮಾನಸಿಕ ಒತ್ತಡ ಕೂಡ ಕಡಿಮೆ ಆಗುತ್ತೆ. ಹೆರಿಗೆಯ ನಂತರ ಎದೆ ಹಾಲನ್ನು ಹೆಚ್ಚಿಸಲು ಇದನ್ನು ಕೊಡ್ತಾರೆ. ಮೈಯಲ್ಲಿ ಎಲ್ಲೇ ನಿಮ್ಗೆ ಅಲರ್ಜಿ ಕಂಡುಬಂದರೆ ಸಾಕು, ಈ ಎಲೆಯಿಂದ ಉಜ್ಜಿದ್ರೆ ಮೈಯಲ್ಲಿರೋ ಎಲ್ಲ ಬೊಬ್ಬೆಗಳು ಮಾಯ ಆಗುತ್ತೆ. ಹಾಗೆ ಸಂಧಿ ನೋವು ನಿವಾರಣೆ ಆಗಲು ಇದು ಮನೆಮದ್ದಾಗಿ ಬೆಳೆಸುತ್ತೆ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಇರೋದ್ರ ಜೊತೆ ವೈಟಮಿನ್ ಎ ಹಾಗೂ ಸಿ ಕೂಡ ಅತಿ ಹೆಚ್ಚಾಗಿ ಇದರಲ್ಲಿ ಇದೆ. ಆದರೆ ಇದನ್ನು ಗರ್ಭಿಣಿ ಸ್ತ್ರೀಯರು ಬಳಸೋ ಹಾಗಿಲ್ಲ, ಅವರಿಗೆ ನಿಷೇಧ. ಸಮಯದ ಅಭಾವ ಇರೋದ್ರಿಂದ ನಾನಿವತ್ತು ಈ ವಿಡಿಯೋಲಿ ದೊಡ್ಡಪತ್ರೆ ಸೊಪ್ಪಿಂದಾಗ 2 ಉಪಯೋಗಗಳ ಬಗ್ಗೆ ನಿಮಗೆ ವಿವರಿಸ್ತೀನಿ. ನೋಡಿ, ದೊಡ್ಡಪತ್ರೆ ಸೊಪ್ಪು ನೋಡಲು ಹೀಗಿರುತ್ತೆ. ದೊಡ್ಡ ಎಲೆನೂ ಇರುತ್ತೆ, ಚಿಕ್ಕ ಎಲೆನೂ ಇರುತ್ತೆ. ದೊಡ್ಡಪತ್ರೆ ಸೊಪ್ಪಲ್ಲಿ ಘಮ ಅಂತೂ ಖಂಡಿತವಾಗ್ಲೂ ಅತಿ ಹೆಚ್ಚಾಗೇ ಇರುತ್ತೆ. ಇಷ್ಟೊಂದೆಲ್ಲ ಔಷಧಿ ಗುಣಗಳಿರುವ ಈ ಎಲೆಯಲ್ಲಿ ಘಮ ಇಲ್ದಲೇ ಇರುತ್ತಾ? ಈಗ ನಾವು ಇದು ಚರ್ಮ ರೋಗಕ್ಕೆ, ಅಂದರೆ ನಿಮಗೆ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು, ಇಲ್ಲ ವೈಟ್ ಪ್ಯಾಚಸ್ ಆಗಿರ್ಬೋದು. ವೈಟ್ ಪ್ಯಾಚಸ್ಗೂ ಇದು ತುಂಬಾ ಒಳ್ಳೆಯದು. ಇದೆಲ್ಲ ಆದಾಗ ಅಥವಾ ನಿಮಗೆ ಮಸ್ಕಿಟೋ ಬೈಟ್ ಆದಾಗಲೂ ಕೂಡ ಹೇಗೆ ಉಪಯೋಗಿಸ್ಬೋದು ಅಂದರೆ, ಈ ಥರ ಒಂದು ಎಲೆ ಕಿತ್ಕೊಂಡು ನಿಮಗೆ ಎಲ್ಲಿ ಬೊಬ್ಬೆ ಆಗಿದೆಯೋ ಅಥವಾ ಮಸ್ಕಿಟೋ ಬೈಟ್ ಆಗಿದೆಯೋ ಅಥವಾ ವೈಟ್ ಪ್ಯಾಚಸ್ಸೇ ಇದೆಯೋ, ಎಲ್ಲೇ ಇದ್ದರೂ ಅಥವಾ ಈ ಫಂಗಲ್ ಇನ್ಫೆಕ್ಷನ್ ಇದ್ದರೂ ಅಲ್ಲಿ ಎಲೆನ ಈ ಥರ ಉಜ್ಜಿದ್ರೆ ಅದರ ರಸ ಬಿಟ್ಕೊತಾ ಬರುತ್ತೆ. ಅಲ್ಲಿ ಉಜ್ಜಿದ ತಕ್ಷಣ ನಿಮಗೆ ಅದೆಲ್ಲ ನಿವಾರಣೆ ಆಗುತ್ತೆ. ಅಕಸ್ಮಾತ್ ನಿಮಗೆ ಆ ಗಾಯದ ಮೇಲೆ ಉಜ್ಜಕ್ಕೆ ನೋವಾದರೆ ಇದನ್ನು ನಾವು ಮಿಕ್ಸಿಯಲ್ಲಿ ರುಬ್ಕೊಂಡು ರಸ ಮಾತ್ರ ಹಚ್ಚೋದ್ರಿಂದ ಸೇಮ್ ಬೆನಿಫಿಟ್ಸ್ಗೆ ನಿಮ್ಮದಾಗುತ್ತೆ. ಇದನ್ನು ನಾವು ದಿನ ಉಪಯೋಗಿಸೋದ್ರಿಂದ ನಿಮ್ಮದು ಎಲ್ಲ ಚರ್ಮ ರೋಗದ ಸಮಸ್ಯೆ ನಿವಾರಣೆ ಆಗುತ್ತೆ. ಇದು ಒಂದು ಉಪಯೋಗ. ಆದರೆ ಇದ್ರದ್ದು ಅತಿ ದೊಡ್ಡ ಉಪಯೋಗ ಅಂದರೆ ಹೇಳ್ದಂಗೆ ಮಕ್ಕಳಲ್ಲಿ ಕೆಮ್ಮು, ನೆಗಡಿ, ಶೀತ ಸಮಸ್ಯೆಗೆ ಅಥವಾ ದೊಡ್ಡವರೇ ಆಗಲಿ ಕೆಮ್ಮು, ನೆಗಡಿ, ಶೀತ ಸಮಸ್ಯೆಗೆ ಇದನ್ನು ಬಳಸ್ಬೋದು. ಹೇಗೆ ನಾವು ಇದ್ರ ಕಷಾಯ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ. ಫಸ್ಟು ಒಂದು ಕುದಿಸೋ ಪಾತ್ರೆಗೆ ನಾವು 1 ಲೋಟ ನೀರನ್ನ ಬಗ್ಗಿಸ್ಕೋಬೇಕಾಗತ್ತೆ. ಅತಿ ಸುಲಭವಾಗಿ ನಾವು ಈ ಕಷಾಯ ಮಾಡ್ಕೋಬೋದು, ಹಾಗೆ ಅತಿ ವೇಗವಾಗಿ ಕೂಡ ಮಾಡ್ಕೋಬೋದು. ಈಗ ನಾವು ಈ 1 ಲೋಟಕ್ಕೆ ನಾವು 4ರಿಂದ 5 ದೊಡ್ಡಪತ್ರೆ ಸೊಪ್ಪನ್ನ ಬಿಡಿಸಿ ಹಾಕ್ಕೋಬೇಕಾಗತ್ತೆ. ಮಕ್ಕಳಿಗೆ ಕೂಡ ಇದನ್ನು ಕೊಡ್ಬೋದು, ಏನೂ ತೊಂದರೆ ಇಲ್ಲ. ಇದು ಸೇಫೆಸ್ಟ್ ಮನೆಮದ್ದು. ಅಂದರೆ ನಿಮಗೆ ಮಕ್ಕಳಲ್ಲಿ ಕೆಮ್ಮು, ನೆಗಡಿ ಶುರು ಆಗ್ತಿದೆ ಅನ್ಬೇಕಾದ್ರೆ ಇದನ್ನು ಕೊಟ್ಟರೆ ಫುಲ್ ನಿವಾರಣೆ ಆಗುತ್ತೆ. ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಇದು ಚೆನ್ನಾಗಿ ಕುದಿಯೋವರೆಗೂ ನಾವು ವೆಯ್ಟ್ ಮಾಡಬೇಕು. ನೀವು ಇದಕ್ಕೆ ಬೇಕಾದ್ರೆ ಅರಿಶಿನ ಹಾಕ್ಕೋಬೋದು, ಇದು ಕಂಪ್ಲೀಟ್ಲಿ ಆಪ್ಷನಲ್. ಬಟ್ ಎಲೆಯ ಪ್ರತಿ ಅಂಶದ ಉಪಯೋಗ ನಮಗೆ ಸಿಗಬೇಕು ಅಂದರೆ ಇದ್ರ ಜೊತೆಗೆ ನಾವು ಏನನ್ನು ಕೂಡ ಬೆರೆಸಬಾರ್ದು. ಅದು ನಾನು ಫಾಲೋ ಮಾಡೋ ಪಾಲಿಸಿ. ಯಾಕೆಂದರೆ ಬೇರೆ ಅಂಶ ಮಿಕ್ಸ್ ಮಾಡಿದ್ರೆ ಇದರದ ಅಂಶ ಅದರ ಜೊತೆ ಮಿಕ್ಸ್ ಆಗಿ ಅದು ಕಳ್ಕೊಂಬಿಡುತ್ತೆ. ಈಗ ಇದು ಚೆನ್ನಾಗಿ ಕುದ್ದಾದಮೇಲೆ ನೀವು ಎಲೆನ ತೆಗೆದು ಹಾಕಿ ಸೇವಿಸ್ಕೋಬೋದು. ಇಲ್ಲ ನಿಮಗೆ ಎಲೆ ಸೇವಿಸೋಕ್ಕೂ ಇಷ್ಟ ಆಗುತ್ತೆ ಅಂದರೆ ಎಲೆ ಜೊತೆಗೆ ಇದನ್ನು ಸೇವಿಸ್ಕೋಬೋದು. ಮಕ್ಕಳಿಗೆ ಇಷ್ಟ ಆಗಲ್ಲ ಅಂದರೆ ನೀವು ಇದನ್ನು ಕೊಡೋದು ಬೇಡ. ಡೈರೆಕ್ಟಾಗಿ ಅವ್ರಿಗೆ ಬರೀ ನೀರನ್ನ ಮಾತ್ರ ಕುಡಿಸಿದ್ರೆ ಸಾಕು. ಅಕಸ್ಮಾತ್ ಮಕ್ಕಳಿಗೆ ಅದು ಸುವಾಸನೆ ಅದು ಆಗ್ತಿಲ್ಲ ಅಂದರೆ ನೀವು ಅದಕ್ಕೆ 1 ಟೀ ಸ್ಪೂನ್ ಹನಿ ಕೂಡ ಬೆರೆಸಿ ಕೊಡ್ಬೋದು.
ದೊಡ್ಡಪತ್ರೆ ಸೊಪ್ಪಲ್ಲಿ ಆ್ಯಂಟಿ ಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಮಾಣ ಅತಿ ಹೆಚ್ಚಾಗಿರೋದ್ರಿಂದ ಕೆಮ್ಮು ಶೀತ ನೆಗಡಿ ನಿವಾರಣೆಯಲ್ಲಿ ಅದು ಸಹಾಯಕಾರಿಯಾಗಿರುತ್ತೆ. ಹಾಗೆಯೇ ಏನೇ ಅಜೀರ್ಣದ ಸಮಸ್ಯೆ ಇದ್ದರೂ ಕೂಡ ಇದನ್ನು ಸೇವಿಸೋದ್ರಿಂದ ಕಡಿಮೆ ಆಗುತ್ತೆ. ಅಷ್ಟೊಂದು ರೋಗ ನಿರೋಧಕ ಶಕ್ತಿಯುಳ್ಳ ಈ ದೊಡ್ಡಪತ್ರೆ ಸೊಪ್ಪಿನ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ರೀತಿಯ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನಿಮಗೆ ಸಿಗಬೇಕು ಅಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಕೆಳಗಡೆ ಕಾಣಿಸ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆಯೇ ಈ ಒಳ್ಳೆ ಇನ್ಫಾರ್ಮೇಷನ್ನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ಒಳ್ಳೆ ಮಾಹಿತಿಯೊಂದಿಗೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ನೀವು ಎಲ್ಲರೂ ಟೇಕ್ ಕೇರ್, ಹಾಗೆ ಸ್ಟೇ ಸೇಫ್. ಹೋಗೋ ಮುಂಚೆ ಇನ್ನು ಮುಂದಕ್ಕಿರೋ ವಿಡಿಯೋ ಕೂಡ ನೋಡೋದನ್ನು ಮರಿಬೇಡಿ.